ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಶಾಂತಲಾ ಸಂತೋಷ್ ಮೈಂಡ್ ಮಂತ್ರ ಚಾನಲಿಂದ. ನಾನು ಇವತ್ತು ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂದರೆ ಏನು ಅಂತ ನೋಡೋಣ. ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂದರೆ ಈಗ ತಂದೆ ತಾಯಿಗಳು ಮಕ್ಕಳಿಗೆ ಓದುವ ಸಲುವಾಗಿ ಮನೆಯಿಂದ ಹೊರಗಡೆ ಅಂದರೆ ಅವ್ರನ್ನ ಇಟ್ಟು ಓದಿಸ್ತಿರ್ತಾರೆ. ಆಮೇಲೆ ಕೆಲಸದ ನಿಮಿತ್ತ ತಂದೆ ತಾಯಿಗಳ ಜೊತೆ ಇರೋಕ್ಕಾಗದೆ ಬೇರೆ ಬೇರೆ ಪ್ರದೇಶದಲ್ಲಿ ಹೋಗಿ ಮಕ್ಕಳು ಕೆಲಸ ಮಾಡ್ತಾಯಿರ್ತಾರೆ. ಹೀಗೆ ನಾನಾ ವೈಯಕ್ತಿಕ ಕಾರಣಗಳಿಂದ ತಂದೆ ತಾಯಿಗಳ ಜೊತೆ ಇರದೆ ಹೊರಗಡೆ ಬೇರೆ ಪ್ರದೇಶದಲ್ಲಿದ್ದು ಅವರವರ ಕೆಲಸ ಮಾಡ್ಕೋತಾ ಇರ್ತಾರೆ. ಆಗ ತಂದೆ ತಾಯಿಗಳಿಗೆ ದುಃಖ ಕಾಡುತ್ತೆ, ನಮ್ಮ ಮಕ್ಕಳು ನಮ್ಮ ಜೊತೆ ಇಲ್ಲ, ಅವರ ನೆನಪುಗಳು ಕಾಡುತ್ತೆ. ಇದಕ್ಕೆ ನಾವು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ಅವರಿಗೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ಅವರ ಮಕ್ಕಳ ನೆನಪು ಬರುತ್ತೆ. ಊಟ ಮಾಡಬೇಕಾದ್ರೆ ಇಲ್ಲ ಏನಾದರೂ ಓದಬೇಕಾದ್ರೆ ಅವರ ವಸ್ತುಗಳನ್ನು ನೋಡಿದಾಗ ಮಕ್ಕಳು ಏನು ಮಾಡ್ತಿದ್ದಾರೋ ಏನೋ ನಮ್ಮ ಜೊತೆಗಿಲ್ಲಲ್ಲ ಅಂತ ಒಂದು ದುಃಖ ಇರುತ್ತೆ, ಅವರಿಗೆ ಒಂಟಿತನ ಕಾಡುತ್ತೆ. ಇದು ಈಗ ಈ ಆಧುನಿಕ ನಮ್ಮ ಜೀವನ ಶೈಲಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಈಗ ತಂದೆ ತಾಯಿಗಳ ಜೊತೆ ಮಕ್ಕಳು ವಿದ್ಯಾಭ್ಯಾಸ ಆದ ತಕ್ಷಣ ಹೊರಗಡೆ ಅವರದೇ ಆದ ಕೆಲಸಗಳನ್ನು ಮಾಡ್ತಾ ಹೊರಗಡೆ ಇರ್ತಾರೆ, ಮನೆಯಿಂದ ಹೊರಗಡೆ. ಆಗ ತಂದೆ ತಾಯಿಗಳು ಮನೆಯಲ್ಲಿ ಒಂದು ದುಃಖ, ಆತಂಕ, ಏನೋ ಒಂದು ಬೇಜಾರಿನಲ್ಲಿ ಜೀವನವನ್ನು ಕಳೀತಾ ಇರ್ತಾರೆ. ಅವ್ರಿಗೋಸ್ಕರ ನಾನು ಈ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈಗಿನ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಹಲವಾರು ಅಂದರೆ ಅವಶ್ಯಕತೆಗಿಂತ ಜಾಸ್ತಿ ಅನುಕೂಲತೆಗಳು ಇದೆ ಹೊರಗಡೆ ಹೋಗಿ ಓದೋಕ್ಕೆ. ಆಮೇಲೆ ಅವರಿಗೆ ತಕ್ಕ ಕೆಲಸಗಳನ್ನು ಅವರು ಹುಡ್ಕೊಳ್ಳೋಕ್ಕೆ ಆಮೇಲೆ ಮಾಡೋಕ್ಕೆ ಅಂಥೇಳಿ ನಮ್ಮ ತಂದೆ ತಾಯಿಗಳ ಜೊತೆ ಅಲ್ಲದೇ ಹೊರಗಡೆ ಮನೆ ಮಾಡಿಕೊಂಡು ಇಲ್ಲ PGಯಲ್ಲಿ ಎಲ್ಲ ಇದ್ಕೊಂಡು ಕೆಲಸ ಮಾಡ್ತಾಯಿರ್ತಾರೆ. ಸೊ ಅದರ ಒಂದು ಜಾಸ್ತಿ ಈಗ ಮಕ್ಕಳು ತಂದೆ ತಾಯಿಗಳ ಜೊತೆ ಇಲ್ಲ. ಅವರಿಗೆ ತುಂಬ ಆಧುನಿಕತೆಯಿಂದ ಏನಾಗಿದೆ ಅಂದರೆ ಕೆಲಸಗಳು ತುಂಬ ಇದೆ. ಸೊ ಅವರಿಗೆ ಕೆಲಸ ಸಿಗುವ ಒಂದು ಅನುಕೂಲತೆಗಳು ಜಾಸ್ತಿ ಇದೆ. ಇದರಿಂದ ಏನಾಗುತ್ತೆ, ನಮ್ಮ ಪ್ರದೇಶವನ್ನು ಬಿಟ್ಟು ಅಂದರೆ ತಂದೆ ತಾಯಿಗಳು ಇರುವ ಜಾಗವನ್ನು ಬಿಟ್ಟು ಅವರು ಹಲವಾರು ಬೇರೆ ಬೇರೆ ಪ್ರದೇಶಗಳಿಗೆ ಹೋಗ್ತಾ ಇದ್ದಾರೆ. ಈಗ ತಂದೆ ತಾಯಿಗಳು ಮನೆಯಲ್ಲಿ ಅವರು ವಯಸ್ಸಾಗಿದೆ ಅಂತ ಅಲ್ಲ, ಮಕ್ಕಳು ಒಂದು ವಿದ್ಯಾಭ್ಯಾಸದ ಅಂದರೆ ಈಗ 10th ಆದ ತಕ್ಷಣ ನೆಕ್ಸ್ಟ್ ಹೈಯರ್ ಸ್ಟಡೀಸ್ಗೆ ಇಲ್ಲ PUCಗೆಲ್ಲ ಹೊರಗಡೆ ಹೋಗಿ ಓದಬೇಕು ಅಂತ ಈ ಥರ ಯೋಚನೆ ಮಾಡಿ ಏನು ಮಾಡ್ತಾರೆ ಅಂದರೆ ಹೊರಗಡೆ ಹೋಗಿ ಓದೋಕ್ಕೆ ಶುರು ಮಾಡ್ತಾರೆ. ಆಗ ತಂದೆ ತಾಯಿಗಳು ಮನೆಯಲ್ಲಿ ಎಷ್ಟು ವರ್ಷ ಜೊತೆಗಿದ್ದವರು ಆಗ ಹೋದಾಗ ಅವರು ಹಲವಾರು ಮಾನಸಿಕ ಒಂದು ತಳಮಳವನ್ನು ಅವರು ಅನುಭವಿಸ್ತಾರೆ ತಂದೆ ತಾಯಿಗಳು. ಅದು ಏನೇನು ಅಂದರೆ ಅವರಿಗೆ ಅತಿಯಾದ ಒಂದು ದುಃಖ ಇರುತ್ತೆ, ಮಕ್ಕಳು ನಮ್ಮ ಜೊತೆಗಿಲ್ಲ ಅಂತ. ಆಮೇಲೆ ಆತಂಕ, ಭಯ, ಖಿನ್ನತೆ, ಹೀಗೆ ಮಕ್ಕಳು ಹೊರಗಡೆ ಇದ್ದಾರೆ, ಏನೆಲ್ಲ ಒಂದು ಅವಶ್ಯಕತೆ ಇರುವ ವಸ್ತುಗಳು ಸಿಗುತ್ತೋ ಇಲ್ಲೋ, ಆಮೇಲೆ ಅವರು ಭದ್ರತೆಯಲ್ಲಿ ಅಂದರೆ ಸೆಕ್ಯೂರಾಗಿ ಇರ್ತಾರೋ ಇಲ್ವೋ, ಊಟ ಸರಿಯಾಗಿ ಮಾಡ್ತಾರೋ ಇಲ್ವೋ, ಹೀಗೆ ಹಲವಾರು ವಿಷಯಗಳು ತಂದೆ ತಾಯಿಗಳಿಗೆ ಆತಂಕವನ್ನು ಉಂಟು ಮಾಡ್ತಾ ಇರುತ್ತೆ ಮನೆಯಲ್ಲಿ. ಅದರ ಜೊತೆಗೆ ಮಕ್ಕಳ ಜೊತೆಗೆ ನಾವಿಲ್ಲಲ್ಲ, ಅವ್ರು ನಮ್ಮ ಜೊತೆ ಇಲ್ಲ ಅನ್ನುವ ದುಃಖ ಸಹ ಅವರಿಗೆ ಕಾಡ್ತಾ ಇರುತ್ತೆ. ಇದರಿಂದ ನಾವು ಹೇಗೆ ಹೊರಗೆ ಬರೋದು ಅನ್ನೋದನ್ನು ನಾವು ಈಗ ನೋಡೋಣ. ಮಕ್ಕಳು ಅವರ ವಿದ್ಯಾಭ್ಯಾಸದ ಕುರಿತು ಆಮೇಲೆ ಅವರು ಕೆಲಸ ಮಾಡುವ ಕುರಿತು ನಮ್ಮ ಜೊತೆ ಇಲ್ಲದಾಗ ಬೇರೆ ಪ್ರದೇಶಕ್ಕೆ ಹೋದಾಗ ತಂದೆ ತಾಯಿಗಳು ಮನೆಯಲ್ಲಿ ಆತಂಕಕ್ಕೆ, ದುಃಖಕ್ಕೆ ಈಡಾಗ್ತಾರೆ. ಆಗ ನಾವು ಏನೆಲ್ಲ ಮಾಡ್ಬೋದು ಅಂದರೆ ನಿಮ್ಮ ಕೆಲವು ಹವ್ಯಾಸಗಳನ್ನು ಆಗ ಶುರು ಮಾಡ್ಕೋಬೋದು. ಮತ್ತು ನಿಮಗೆ ತುಂಬ ಸಮಯ ಇರುತ್ತೆ ಮನೆಯಲ್ಲಿ. ಸೊ ಆಗ ನೀವು ನಿಮಗೆ ಇಷ್ಟವಾದ ಪುಸ್ತಕ ಓದೋದಾಗಲಿ ಇಲ್ಲ ಯಾವುದೇ ಒಂದು ಹವ್ಯಾಸ ನಿಮಗೆ ಇದು ಮಾಡಬೇಕಾಗಿತ್ತು, ನಾನು ಇದು ಮಾಡೋಕ್ಕಾಗಿಲ್ಲ ಅಂತ ನಿಮ್ಗೆ ಅನ್ನಿಸ್ದಾಗ ಅದನ್ನು ನೀವು ಮಾಡಬಹುದು. ಮಹಿಳೆಯರು ಅವರದೇ ಆದ ಕಸೂತಿ ಹಾಕೋದಿರ್ಬೋದು, ರಂಗೋಲಿಗಳನ್ನು ಕಲ್ಕೊಳ್ಳೋದಿರ್ಬೋದು, ಇಲ್ಲ ಹೊಸ ಹೊಸ ರುಚಿಗಳನ್ನು ಮಾಡೋದಿರ್ಬೋದು, ಅವರದೇ ಆದ ಹೊಲಿಯೋದಿರ್ಬೋದು, ಹಾಡು ಹೇಳೋದಿರ್ಬೋದು, ಯಾವುದೇ ಒಂದು ಅವರದೇ ಆದ ಹವ್ಯಾಸ ನನಗೆ ಮಾಡೋಕ್ಕಾಗಿಲ್ಲ ಇಷ್ಟು ವರ್ಷ ಅಂತ ಅನ್ನಿಸಿದಾಗ ಅವರು ಅದರಲ್ಲಿ ತೊಡಗಿಸ್ಕೊಳ್ಬೋದು ಅವ್ರನ್ನ. ಅದೇ ಥರ ತಂದೆಯ ಸ್ಥಾನದಲ್ಲಿರುವವರು
ತಂದೆಯ ಸ್ಥಾನದಲ್ಲಿರುವವರು ಏನು ಮಾಡ್ಬೋದು ಅಂದರೆ ಪುಸ್ತಕಗಳನ್ನು ಓದ್ಬೋದು, ಇಲ್ಲ ಮನೆ ಕೆಲಸದಲ್ಲಿ ಅವರು ಸಹಾಯ ಮಾಡ್ಬೋದು. ಮನೆಯಲ್ಲಿ ಕೆಲವರಿಗೆ ಅವರದೇ ಆದ, ಇಲ್ಲ ವಾಕಿಂಗ್ ಹೋಗ್ಬೋದು. ಹೀಗೆ ಅವರಿಗೆ ಯಾವುದು ಮಾಡೋಕ್ಕಾಗ್ತಾಯಿಲ್ಲ ನನಗೆ ಇಷ್ಟು ವರ್ಷದಿಂದ, ಈಗ ಶುರು ಮಾಡೋಣ ಅಂತ ಅವರು ಈ ಎಲ್ಲ ಕೆಲಸಗಳನ್ನು ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನೀವು ದೈಹಿಕವಾಗಿ ಚಟುವಟಿಕೆಯಿಂದ ಇದ್ದರೆ ನಿಮ್ಮ ಮಾನಸಿಕ ಸ್ಥಿತಿ ಚೆನ್ನಾಗಿರುತ್ತೆ. ಯಾವಾಗ ನಾವು ದೈಹಿಕ ಚಟುವಟಿಕೆಯಲ್ಲಿ ಸ್ವಲ್ಪ ನಿರಾಸಕ್ತಿಯನ್ನು ನಾವು ನೋಡಿದ್ರೆ, ಆಗ ಏನಾಗುತ್ತೆ, ಮನಸ್ಸು ನಮ್ಮ ಹತ್ರ ಯಾವುದಿಲ್ವೋ ಅದರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡುತ್ತೆ. ಆದ್ದರಿಂದ ಈ ತಂದೆ ತಾಯಿಗಳು ಅಂದರೆ ಮಕ್ಕಳು ಜೊತೆಗಿಲ್ಲ, ಇವಾಗ ಮನೆ ಬಿಟ್ಟು ಹೊರಗಿದ್ದಾರೆ, ನಾವು ಒಂಟಿ ಆಗಿದ್ದೀವಿ ಅನ್ನುವವರು ಕೆಲವು ಅವರದೇ ಆದ ಹವ್ಯಾಸಗಳನ್ನು ರೂಢಿಸ್ಕೋಬಹುದು. ಆಮೇಲೆ ನಿಮ್ಮ 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 ಹವ್ಯಾಸಗಳಿಗೆ, ಆಮೇಲೆ ನಿಮ್ಮ ಯಾವುದೇ ಒಂದು ರೂಢಿಗಳಿಗೆ ಅಂದರೆ ಅದೇ ಸಮಾನ ಯೋಚನೆಗಳನ್ನು ಉಳ್ಳ ಜನರ ಜೊತೆಗೆ ನೀವು ಬೆರೀಬಹುದು. ಈಗ ನೃತ್ಯ ಮಾಡ್ತಾ ಇರೋರು, ನೃತ್ಯ ಮಾಡುವವರನ್ನು ಅಂದರೆ ಮಹಿಳೆಯರು, ಅವ್ರ ಜೊತೆ ಮಾತನಾಡೋದು, ಆಮೇಲೆ ಹಾಡುಗಾರಿಕೆ ಇರೋರ ಜೊತೆ ಮಾತಾಡೋದು, ಹಾಡೋದು ಏನಾದರೂ ನಿಮ್ಗೆ ಇಷ್ಟ ಇದ್ದರೆ, ಹೀಗೆ ನಿಮ್ಮ ಸಮಾನ ಮನಸ್ಕರೊಂದಿಗೆ ನೀವು ಬೆರೆತರೆ ನಿಮಗೆ ಅದರಿಂದ ತುಂಬ ಅನುಕೂಲ ಆಗುತ್ತೆ. ಇದರಿಂದ ನಿಮ್ಮ ಮಾನಸಿಕ ಸ್ಥಿತಿ ಒತ್ತಡದಿಂದ ಸ್ವಲ್ಪ ದೂರ ಇರುತ್ತೆ. ನೀವು ಇವಾಗ ಮಕ್ಕಳ ಜೊತೆಗಿಲ್ಲ ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ರೆ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ನಿಮಗೆ ಯಾವುದೇ ಒಂದು ಆಸಕ್ತಿ ಇರಲ್ಲ. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಸಹ ಕ್ಷೀಣಿಸುತ್ತೆ. ಸೊ ಏನೇ ಇರಲಿ, ಆಗ ನಿಮ್ಮ ಮನಸ್ಸನ್ನು ನೀವೇ ಸಮಾಧಾನ ಪಡಿಸ್ಕೊಳ್ಳೋದು. ಯಾಕೆ ಹೊರಗೆ ಹೋಗಿದ್ದಾರೆ ಮಕ್ಕಳು, ಯಾವ ಕೆಲಸಕ್ಕೋಸ್ಕರ ಹೋಗಿದ್ದಾರೆ, ಇದರಿಂದ ಅವರಿಗೆ ಏನು ಅನುಕೂಲ ಆಗುತ್ತೆ, ಇದು ಮಾಡಿದ್ರೆ ನಮ್ಮ ಮಕ್ಕಳಿಗೆ ಉಪಯೋಗ ಆಗುತ್ತೆ. ಹೀಗೆ ನಮ್ಮ ಮನಸ್ಸನ್ನು ನಾವೇ ರೂಢಿ ಮಾಡ್ಕೊಳ್ಳೋದು. ದೂರ ಇದ್ದರೂ ಸಹ ಇರಲಿ, ಇದರಿಂದ ಅವರಿಗೂ ಅನುಕೂಲ ಅಂತ ಹೀಗೆ ಯೋಚನೆ ಮಾಡಬೇಕಾಗತ್ತೆ. ಆಮೇಲೆ ಈಗ ಸಾಮಾಜಿಕ ಮಾಧ್ಯಮಗಳು ತುಂಬ ಇದ್ದಾವೆ. ಆದ್ದರಿಂದ ನಾವೇನು ಮಾಡಬಹುದು ಅಂದರೆ, ನಾವು ಮಕ್ಕಳ ಜೊತೆಗೆ ದಿನಾಲೂ ಮಾತಾಡ್ಬೋದು. ನೀವೆಲ್ಲ ನೋಡ್ತಾ ಇದ್ದೀರಾ, ವಿಡಿಯೋ ಕಾಲೆಲ್ಲ ಮಾಡ್ಬೋದು, ನೋಡ್ಬೋದು, ಮಾತಾಡ್ಬೋದು. ಅವರ ಕ್ಷೇಮ ಸಮಾಚಾರಗಳನ್ನು ನಾವು ತಿಳ್ಕೊಬಹುದು. ಇದೇ ಇಲ್ಲದೇ ಇದ್ದಿದ್ದರೆ ತುಂಬ ಇನ್ನೂ ಆತಂಕ ನಮಗಿರ್ತಾಯಿತ್ತು. ತುಂಬ ದೂರ ಪ್ರದೇಶದಲ್ಲಿದ್ದಾರೆ ನಮ್ಮ ಮಕ್ಕಳು, ಸುರಕ್ಷಿತವಾಗಿದ್ದಾರೋ ಇಲ್ವೋ, ಆರೋಗ್ಯಪೂರ್ಣವಾಗಿದ್ದಾರೋ ಇಲ್ವೋ, ಊಟ ಸಿಗ್ತಾ ಇದೆಯೋ ಇಲ್ವೋ, ಹೀಗೆ ಯೋಚನೆ ಮಾಡ್ತಾಯಿದ್ವಿ. ಆದರೆ ಈಗ ಅದರ ಒಂದು ಭಯ ಇಲ್ಲ. ಮಕ್ಕಳು ಎಲ್ಲೇ ಇರಲಿ, ನಾವು ಅವ್ರ ಜೊತೆಗೆ ಮಾತಾಡ್ಬೋದು. ಆಮೇಲೆ ವಿಡಿಯೋ ಕಾಲು, ಎಲ್ಲ ಕಾನ್ಫರೆನ್ಸ್ ಕಾಲಲ್ಲಿ ನಾವು ಅವ್ರನ್ನ ನೋಡಬಹುದು. ಅವರ ಎಲ್ಲ ಭಾವನೆಗಳನ್ನು ನಾವು ಇಲ್ಲಿಂದನೇ ನೋಡಬಹುದು. ಹೇಗಿದ್ದಾರೆ, ಖುಷಿಯಾಗಿದ್ದಾರೋ, ದುಃಖದಲ್ಲಿದ್ದಾರೋ, ಏನಾದರೂ ಒಂದು ಅಲ್ಲಿ ಸಮಸ್ಯೆ ಇದೆಯಾ, ಹೀಗೆ ಎಲ್ಲವನ್ನು ನಾವು ತಿಳ್ಕೊಬೋದು. ಸೊ ಈ ಒಂದು ಆಧುನಿಕ ಯುಗದಲ್ಲಿ ಈ ಒಂದು ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅನ್ನೋದು ಜಾಸ್ತಿ ಇದೆ. ಯಾಕೆ ಅಂದರೆ, ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಯಾಕೆ ಜಾಸ್ತಿ ಇದೆ ಅಂದರೆ, ಮಕ್ಕಳು ಈಗ ಹಲವಾರು ತಂದೆ ತಾಯಿರಲ್ಲಿ ಅಂದರೆ ಜೊತೆಗಿಲ್ಲ, ತುಂಬ ದೂರ ಇದ್ದಾರೆ. ಅದು ವಿದ್ಯಾಭ್ಯಾಸದ ಒಂದು ನಿಮಿತ್ತ ಇರ್ಬೋದು, ಇಲ್ಲ ಕೆಲಸದ ನಿಮಿತ್ತ ಇರ್ಬೋದು. ಬಟ್ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಅವರು ದೂರ ಹೋಗಲೇಬಾರ್ದು, ನಮ್ಮ ಜೊತೆಗೆ ಇರಬೇಕು ಅಂದರೆ ಅದು ಕೆಲವು ಸರಿ ಅನಿಸಲ್ಲ. ಅವರಿಗೆ ಯಾವುದು ಅನುಕೂಲ ಆಗುತ್ತೋ ಅವರ ಜೀವನಕ್ಕೆ, ಅವರು ಏನು ಯೋಚನಾ ಶೈಲಿ ಇದೆಯೋ ಅದಕ್ಕೂ ಸಹ ನಾವು ಕೆಲವೊಂದು ಸರಿ ಹೌದು ಅಂತ ಹೇಳಬೇಕಾಗತ್ತೆ. ಅವರ ಒಂದು ಆಸಕ್ತಿಯನ್ನು ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಇದರಿಂದ ಮನೆಯಲ್ಲಿರುವ ತಂದೆ ತಾಯಿಗಳು ಬೇಜಾರಾಗಬಾರ್ದು. ಅದು ನಾವು ಎಷ್ಟೇ ಹೇಳಿದ್ರೂ ಸಹ ಆ ದುಃಖ ಇರುತ್ತೆ, ಆತಂಕ ಇರುತ್ತೆ, ಒಂಟಿತನ ಅನ್ನೋದು ಕಾಡುತ್ತೆ. ಆದರೆ ನಾವು ಅದನ್ನೇ ಯೋಚನೆ ಮಾಡಿಕೊಂಡಿದ್ರೆ ಹಲವಾರು ಸಮಸ್ಯೆಗಳು ಅದರಿಂದ ಬರುತ್ತೆ. ನಮಗೆ ದೈಹಿಕ ಸಮಸ್ಯೆಗಳು ಬರುತ್ತೆ, ಮಾನಸಿಕ ಸಮಸ್ಯೆಗಳು ಸಹ ಬರುತ್ತೆ. ಇದರಿಂದ ನಾವು ಇದನ್ನು ದೂರ ಇಡಬೇಕು ಅಂತ ಹೇಳೋಕ್ಕೆ ನಾನು ಬಯಸ್ತೀನಿ. ನಮ್ಮ ಏನು ದಿನನಿತ್ಯದ ಚಟುವಟಿಕೆಗಳಲ್ಲಿ ಹೊಸ ಚಟುವಟಿಕೆಗಳನ್ನು ನಾವು ಸೇರಿಸ್ಕೊಂಡ್ರೆ ನಮ್ಮ ಮನಸ್ಸು ಸಹ ಉಲ್ಲಾಸಿತವಾಗಿರುತ್ತೆ. ಆಮೇಲೆ ನಮ್ಮ ಸಮಾನವಾಗಿ ಯಾರು ಯೋಚನೆ ಮಾಡ್ತಾರೋ, ಅಂದರೆ ಸಮಾನ ಮನಸ್ಕರು ಅಂತ ಹೇಳ್ತೀವಲ್ಲ, ಅವರ ಜೊತೆ ಒಡನಾಟ ಇಟ್ಕೊಂಡ್ರೂ ಸಹ ತುಂಬ ನಮಗೆ ಅನುಕೂಲ ಆಗುತ್ತೆ.
ಆಮೇಲೆ ಪ್ರತಿನಿತ್ಯ ನಿಮ್ಮ ಮಕ್ಕಳ ಜೊತೆ ನೀವು ಮಾತನಾಡೋದಾಗಲಿ, ವಿಡಿಯೋ ಕಾಲ್ ಮಾಡೋದಾಗಲಿ ಇದೆಲ್ಲ ಮಾಡಿದ್ರೆ ನಿಮ್ಮ ಆತಂಕ, ಭಯ ಮತ್ತು ಒಂಟಿತನ ಕಡಿಮೆ ಆಗುತ್ತೆ. ಆಮೇಲೆ ಯಾವುದೇ ಒಂದು ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೋ ಅನ್ನುವ ಭಯ ಬೇಡ. ಈಗಿನ ಪ್ರಸ್ತುತ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡಿ ಅದನ್ನು ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ತುಂಬ ನಮಗೆ ಅನುಕೂಲಕರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೂ ಸಹ ತಂದೆ ತಾಯಿಗಳು ಮನೆಯಲ್ಲಿರುವವರು ಮಕ್ಕಳು ಜೊತೆಗಿಲ್ಲದೆ ಇರುವವರು ದುಃಖ ಬೇಡ, ಆತಂಕ ಬೇಡ. ಯಾವುದೇ ಒಂದು ಸಮಸ್ಯೆ ಬಂದಾಗ ಹೇಗೆ ಎದುರಿಸೋದು ಅಂತ ಯೋಚನೆ ಮಾಡಿ ನೀವು ಸರಿಯಾದ ನಿರ್ಣಯಗಳನ್ನು ತೆಗೆದುಕೊಳ್ಬಹುದಾಗಿದೆ. ನಾನು ಇದನ್ನು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಈ ವಿಡಿಯೋ ಈಗ ನಗರ ಪ್ರದೇಶಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ತುಂಬ ತಂದೆ ತಾಯಂದಿರು ಮಕ್ಕಳ ಜೊತೆಗಿಲ್ಲ. ಮಕ್ಕಳು ಸಹ ತಂದೆ ತಾಯಂದಿರ ಜೊತೆಗೆ ಇಲ್ಲ. ಕೆಲಸದ ನಿಮಿತ್ತ, ವಿದ್ಯಾಭ್ಯಾಸದ ನಿಮಿತ್ತ ಹೀಗೆ ದೂರ ಪ್ರದೇಶಗಳಲ್ಲಿ ಇರ್ತಾರೆ. ಆಗ ಅವರಿಗೆ ಒಂಟಿತನ, ಖಿನ್ನತೆ, ದುಃಖ ಇವೆಲ್ಲ ಕಾಡುತ್ತೆ. ಸೊ ಅದರಿಂದ ಹೊರಗೆ ಬರಬೇಕು, ಒಂದು ಸಕಾರಾತ್ಮಕ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಬೇಕು ಅನ್ನೋದೇ ನನ್ನ ಒಂದು ಆಸೆ. ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂದರೆ ನಿಮಗೆಲ್ಲ ಗೊತ್ತು. ನೆಸ್ಟ್ ಅಂದರೆ ಗೂಡು. ಹಕ್ಕಿ ಬೆಳೀತಾ ಅದರ ಒಂದು ರೆಕ್ಕೆಗಳು ಬಲಾಢ್ಯವಾಗ್ತವೆ, ಅಂದರೆ ಬಲಿಷ್ಠವಾಗುತ್ತೆ. ಆಗ ಅದು ಬೆಳೀತಾ ಹಾರೋದಕ್ಕೆ ಅದು ಶುರು ಮಾಡುತ್ತೆ. ಹಕ್ಕಿ ಗೂಡಿನಿಂದ ಹೊರಗೆ ಹಾರಿ ಅದು ಪ್ರಯತ್ನಪಟ್ಟು ಹಾರಬೇಕಾದ್ರೆ ನಾವು ಮನೆಯಲ್ಲಿರೋರು ಅಂದರೆ ತಂದೆ ತಾಯಿಗಳು ನಾವು ಕೆಲವು ಸಲ ದುಃಖ ಮತ್ತು ಒಂಟಿತನವನ್ನು ಅನುಭವಿಸ್ತೀವಿ. ಹಾಗೆ ಇದಕ್ಕೆ ಅದೇ ಒಂದು ರೀತಿಯಾದ ಒಂದು ಹೆಸರನ್ನು ಇಟ್ಟಿದ್ದಾರೆ, ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತ. ಅಂದರೆ ಮಕ್ಕಳು ನಮ್ಮ ಜೊತೆಗೆ, ತಂದೆ ತಾಯಿಯರ ಜೊತೆಗೆ ಇಲ್ಲದೆ ಹಲವು ಒಂದು ಕಾರಣಗಳಿಂದ ಮನೆಯ ಹೊರಗಿರ್ತಾರೆ. ಆಗ ತಂದೆ ತಾಯಿಗಳು ಒಂಟಿತನ, ದುಃಖ ಮತ್ತು ಆತಂಕವನ್ನು ಅನುಭವಿಸ್ತಾ ಇರ್ತಾರೆ. ಇದನ್ನು ನಾವು ಎಂಪ್ಟಿ ನೆಸ್ಟ್ ಸಿಂಡ್ರೋಮ್ ಅಂತ ಕರಿತೀವಿ. ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ, ಹಾರೈಸಿದ್ದೀರಾ. ಮೊದಲನೇ ಸತಿ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಕುಟುಂಬದ ಮತ್ತು ಸ್ನೇಹಿತರ ಜೊತೆ ವಿಡಿಯೋಗಳನ್ನು ಶೇರ್ ಮಾಡಿ. ಮತ್ತು ಏನೇ ಒಂದು ನಿಮ್ಮ ಅಭಿಪ್ರಾಯ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಧನ್ಯವಾದಗಳು.